ಸತೀಶ್ ಅವರ ಪತ್ನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಈಗ ಅದು ಒಂದು ರೀತಿಯಲ್ಲಿ ಮನುಷ್ಯನ ರಕ್ತ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರಾದರೂ ಆಗದಿದ್ದವರು ತಂದು ಹಾಕಿರುವಂಥದ್ದು ಅಥವಾ ಹೇಗೆ ಬಂತು ಅನ್ನುವಂಥದ್ದು ನಿಮಗೆ ಇರುವಂಥ ಡೌಟ್ ಅಂತ? ನಮ್ಗೆ ಆ ಥರ ಡೌಟೇ ಇಲ್ಲ ಸರ್. ನಮಗೆ ಅಂದರೆ ಇದು ಮನೇಲಿ ಈ ಥರ ಆದದ್ದು ನೋಡಿದ್ರೆ ನಮಗೆ ಇವತ್ತು ಸುಧಾ ಭಯ ನಡ್ಕಲೆ ಶುರು ಆಯ್ತೈತೆ ಸರ್. ನಮಗೆ ಅದು ಯಾವ ಥರ ಏನಕ್ಕೆ ಹಂಗಾಯ್ತು ಅಂತಲೇ ಗೊತ್ತಾಯ್ತಲ್ಲ ಸರ್. ನಮಗೆ ನಮ್ಮ ಯಜಮಾನ್ರು ಏನು ಹೇಳಿದ್ರು ಎಲ್ಲ ನಿಜನೇ ಸರ್. ಇವಾಗ ಅದಕ್ಕೆ ನಮಗೆ ರಾತ್ರಿ ಎಲ್ಲ ನಿದ್ದೆನೇ ಮಾಡೋಕ್ಕಾಗಲ್ಲ ಸರ್. ನಮಗೆ ನಾವು ಸೋಮವಾರದಿಂದ ಇವತ್ತಿನ ತನಕನೂ ಅಷ್ಟೇ ರಾತ್ರಿ ಟೈಮ್ ನಿದ್ದೆನೇ ಮಾಡ್ತಾಯಿಲ್ಲ ಸರ್. ನಾನು ಸುಮ್ಮನೆ ಕೂತಿರ್ತೀನಿ ಅಷ್ಟೇ. ಒಂದು ಸ್ವಲ್ಪ ನಮ್ಮ ಯಜಮಾನ್ರಿಗೂ ಹುಷಾರಿಲ್ವಲ್ಲ ಸರ್, ಅವ್ರು ಹೆಂಗೋ ಏನೋ ಅದು ಒಂಥರ ಭಯ ಸರ್. ನಮಗೆ ಈ ಥರ ಬ್ಲಡ್ ನೋಡುತ್ತಾವಿಂದ ನಮಗೆ ಏನಾಗಿರ್ಬೋದು ಅಂತಲೇ ನಮಗೂ ಅದೇನೆ ಸರ್ ಇರೋದು. ಇವಾಗ ಯಾರಾದರೂ ಆಗದೆ ಇರೋವಂಥವ್ರು ಈ ಥರ ಮಾಡಿದ್ದಾರೆ ಅಂತ ಏನಾದರೂ ಆ ಥರದ್ದು ಏನಾದ್ರು ಅನುಮಾನ ಇದೆ ಯಾರ ಮೇಲೆ ಇರೋದು? ಜನ ಎಲ್ಲ ಚೆನ್ನಾಗೇ ಇದ್ದಾರೆ ಸರ್. ನಮ್ಮ ಜೊತೆ ಅಕ್ಕಪಕ್ಕ ಜನ ಎಲ್ಲ ಚೆನ್ನಾಗೇ ಇದ್ದಾರೆ ಸರ್. ಇಷ್ಟೇ ಸರ್. ಈಗ ಮನೆ ಒಳಗಡೆನೇ ಇದ್ರಿ, ಹೇಗೆ ಬರಕ್ಕೆ ಸಾಧ್ಯ? ಈಗ ಬಾಗಿಲು ಹಾಕಿರ್ಲಿಲ್ವಾ ಆ ಟೈಮಲ್ಲಿ? ಏನಾದರೂ ಡೋರ್ ಓಪನ್ ಇತ್ತು ಸರ್. ಅಂದರೆ ಸಡನ್ನಾಗಿ ಇಲ್ಲಿ ಮಧ್ಯೆ ಹಾಲಲ್ಲಿ ಇದ್ದಿದ್ದೆ ಸರ್. ನಾನು ನಮ್ಮ ಯಜಮಾನ್ರು ಕೂಗಿದ ತಕ್ಷಣ ಬತ್ಲ ಮನೆಗೆ ಹೋಗಿದ್ದು. ಅಲ್ಲಿಂದ ನೋಡಿದ ತಕ್ಷಣ ಎದುರುಗಡೆ ಮನೆಯವ್ರು ಕದ್ದಿದ್ದು ಸರ್. ನಾನು ಅವ್ರು ಬಂದ ತಕ್ಷಣನೇ ಬತ್ಲ ಮನೆಯಿಂದ ಸ್ಟಾರ್ಟ್ ಆಗಿದ್ದು ಮಧ್ಯೆ ಹಾಲೆಲ್ಲ ಸ್ಪ್ರೆಡ್ ಆಗೋಯ್ತು ಸರ್ ಸುತ್ತ. ಇದೇ ನಮ್ಮ ಕಣ್ಣು ಮುಂದೆನೇ ಆಗಿದ್ದು ಸರ್ ಇದು. ಅದನ್ನು ನೋಡಿದ್ರೆ ನಮ್ಗೆ ಏನು ಕಂಗಾಗೈತೆ, ಯಾರು ಮಾಡಿದ್ರು ಅದು ಅಂತೂ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಸರ್ ಏನಾಗೈತೆ ಅಂತ. ನೀವೇ ನಮ್ಗೆ ಇವಾಗ ಇದನ್ನು ಪರಿಹಾರ ಮಾಡಿ ಏನಾಗೈತೆ ಅಂತ ನೀವೇ ತಿಳಿಸ್ಕೊಡ್ಬೇಕು ಸರ್. ನಮಗೆ ಪೊಲೀಸವ್ರು ಏನೋ ಹೇಳಿಲ್ವ ನಿಮಗೆ? ಏನಾದರೂ ಬೇರೆ ಏನು ಬಂದಿಲ್ಲ ಸರ್. ಅವಾಗ ಬಂದಿದ್ದಷ್ಟೇ ಎಲ್ಲ ಬ್ಲಡ್ ಶಾಂಪಲ್ ತಗೊಂಡೋಗಿದ್ದು. ಇನ್ನು ಮತ್ತೆ ತನಿಖೆಗೆ ಏನಕ್ಕೂ ಬಂದಿಲ್ಲ ಸರ್ ಅವರು. ನ್ಯೂಸಲ್ಲಿ ಇದು ಮನುಷ್ಯನ ರಕ್ತ ಅಂತ ಎಲ್ಲ ಫೋನ್ ಮಾಡಿ ಹೇಳಿದ್ರು ನೋಡಿ ಅಂತ. ಇದನ್ನ ನೋಡ್ತಾ ಇದ್ದೀವಿ ಅಷ್ಟೇ ಸರ್ ನಾವು ಬೆಳಿಗ್ಗೆ. ಈಗ ಮನುಷ್ಯನ ರಕ್ತ ಅಂತ ಗೊತ್ತಾದ ತಕ್ಷಣ ಏನು ಅನಿಸ್ತು ನಿಮಗೆ? ನಮಗೆ ಮನುಷ್ಯನ ರಕ್ತ ಅಂದ ತಕ್ಷಣ ಯಾರ್ದಿರ್ಬೋದು ಇದು ಏನಕ್ಕೆ ಅಂತ ಅದು ಮನಸ್ಸಲ್ಲಿ ಇವಾಗ ಇರುವಾರ ಭಯ ಸ್ಟಾರ್ಟ್ ಆಯ್ತೈತೆ ಸರ್. ನಮಗೆ ಮನುಷ್ಯನ ರಕ್ತ ಅಂದಮೇಲೆ ಆಶ್ಚರ್ಯ ನೀವೇ ಮಾಡ್ಕೊಳ್ಳಿ. ಅಷ್ಟು ಮನುಷ್ಯನ ರಕ್ತ ಆದ್ರೂ ಸರ್ ಒಬ್ಬ ಮನುಷ್ಯ ಉಳ್ಕೋತಿದ್ನ ಸರ್, ಅದು ಭಯ ಆಯ್ತೈತೆ ಸರ್ ನನಗೆ. ಒಬ್ಬ ಮನುಷ್ಯನ ರಕ್ತ ಅಂತಂದರೆ ಎಂಥವ್ರಿಗೂ ಭಯ ಅಲ್ವಾ ಸರ್ ಇದು. ಪ್ರಾಣಿಗಳ್ದು ಇನ್ನು ಬೇರೆಯವ್ರದ್ದಾಗಿದ್ರೆ ಏನೋ ಆ ಥರ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ದೇ ಹಂಗೆ ಇರ್ಬೋದಾಗಿತ್ತು ಸರ್ ನಾವು. ಈಗ ಮನುಷ್ಯನ ರಕ್ತ ಅಂದಮೇಲೆ ನಮಗೂ ಯೋಚನೆ ಮಾಡುವಂಥದ್ದು ಬಂದೈತೆ ಸರ್ ಇವಾಗ. ಇವಿಷ್ಟು ಕುಟುಂಬಸ್ಥರ ಮಾತುಗಳಾಗಿರ್ಬೋದು. ಅಂದರೆ ನಿಜಕ್ಕೂ ಕೂಡ ನಮಗೆ ಯಾವುದೋ ಪ್ರಾಣಿ ರಕ್ತ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ, ಆದರೆ ಮನುಷ್ಯನ ರಕ್ತ ಅಂತ ಗೊತ್ತಾಗ್ತಾ ಇದ್ದ ನಂತರ ನಮಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗ್ತಾ ಇದೇನೋ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚಡೋಲಿ, TV9 ಮಂಡ್ಯ.